ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹ ಬಾಣಂತಿ ಮೃತಪಟ್ಟಿರುವಂತಹ ಘಟನೆ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮೃತ ತಾಯಿಯ ಶವ ಕಂಡು ಮಕ್ಕಳು ಗೋಳಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಚಿಮಕೋಡ ಗ್ರಾಮದ ಮೀನಾಕ್ಷಿ ಮೃತಪಟ್ಟಂತಹ ಬಾಣಂತಿ ಅಂತ ಹೇಳಿ ಗುರುತಿಸಲಾಗಿದೆ. ನಿನ್ನೆ ಶಸ್ತ್ರಚಿಕಿತ್ಸೆಯಾದ ಬಳಿಕ ಚೆನ್ನಾಗೇ ಇದ್ದಂತಹ ಬಾಣಂತಿ ಈಗ ಮೃತಪಟ್ಟಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಪೋಷಕರು ಆರೋಪಿಸ್ತಾ ಇದ್ದಾರೆ. ಆಸ್ಪತ್ರೆ ಎದುರು ಶವವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ. 25 ದಿನದ ಹಸುಗೂಸು ಸೇರಿ 4 ಮಕ್ಕಳನ್ನ ಅಗಲಿ ತಾಯಿ ಮೃತಪಟ್ಟಿದ್ದಾಳೆ. ಈ ಮಕ್ಕಳಿಗೆ ಯಾರ್ ದಿಕ್ಕು ಅಂತ ಸಂಬಂಧಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ ರೀ, ಆಪ್ರೇಷನ್ ಮಾಡಕ್ಕೆ ತಂದಿದ್ದೇವೆ ಇಲ್ಲಿ. ತಂದ್ರೆ ನಿನ್ನ ಆಪ್ರೇಷನ್ ಮಾಡ್ರೆ ಇವತ್ತು ಮಧ್ಯಾಹ್ನಕ್ಕೆ ಯಾವುದೋ ಇನ್ಸೆಂಟ್ ತೆಗೆದು ಏನು ಮಾಡ್ರೆ ನಮ್ಮ ಕೊನೆಯಲ್ಲಿ ಹೊಟ್ಟೆನ 4 ಮಕ್ಕಳು ನಾ ಇದ್ದಿಲ್ಲ. ಚಲೋ ಇದ್ದಾರೆ ಇನ್ನು ಬೇಗನ. ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ರೆ ಒಟ್ಟು ನನಗೇನು ಒಟ್ಟು ಗೊತ್ತಿಲ್ಲ. ಪಿನ್ಷನ್ ಯಾವ ಗೋಲಿ ಕೊಟ್ಟರು ಸುಸ್ತಿಲ್ಲ. ಮಧ್ಯಾಹ್ನ ಸಲ ಎಲ್ಲ ಊಟ ಮುಂಜಾನೆ ಎಲ್ಲ ಊಟ ಮಾಡಿದ್ರೆ ಎಲ್ಲ ಮಾಡ್ರೆ ಈಗ ಅವ್ರು ಇನ್ಷನ್ ತೆಗೆದ ಮ್ಯಾಗೆ ಹಂಗಾಗ್ಯದ. ಅದೇ ಇನ್ಷನ್ ಅವ್ರು ಕೊಟ್ಟ ಮ್ಯಾಗೆ ಹಂಗಾಗ್ಯದ. ಅದು ಏನು ಕೊಟ್ಟರು ಅಡ್ಚಕ್ಕೆ ಹಂಗೆ ಕೊಟ್ಟರು. ಅವ್ರು ಕೊಟ್ಟ ಮ್ಯಾಗ ಒಂದು 10-15 ಮಿನಿಟ್ ಹಂಗೆ ಊಟ ಇದ್ದಾರೆ. ಸುಸ್ತಿಯಾಗಿ ಹಿಂಗೆ ಇದಾಗ್ಯದ. ಏನಿಲ್ಲ ರೀ, ಆಕೆ ಚಕ್ಕರ್ ಹೊಂಟದಂದ್ರೆ ಬಾತ್ರೂಮ್ ಚಕ್ಕರ್ ಹೊಂಟದಂತ ಒಯ್ದಿದೆ ಸರ್. ಏಕೆ ಬಂದದಂದ್ರೆ ಚಕ್ಕರ್ ಹೊಂಟದಂದ್ರು. ನನ್ನಂತ ಮಿಳತಿಗೆ ಒಬ್ಬರು ಬರಲ್ಲದ್ರು. ಬಂದು ಇಂಜೆಕ್ಷನ್ ಕೊಟ್ಟರು ಸರ್. ನನ್ನ ಮಗಳು ಏನು ಮಾಡಿದ್ರು ಏನು, ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್. ಆಕೆ ಮನೇಲಿ ಓಡಾಡ್ದಾಳೆ ಸರ್. ಏನು ಮಾಡಿದ್ರು ಏನಪ್ಪ. ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು. ಇದು ಮಕ್ಕಳದು ಸರ್. ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕೆ ಬಂದದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೊಯ್ದೆ. ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕೆ ಮಾಡಿದ್ರು ಯಾಕೋ ಚಕ್ಕರ್ ಹೊಂಟದಂದ್ರೆ ಕೂಡ ಮಗ ಬಂದೇವ್ರಿ ನಿನ್ನೆ ಇಲ್ಲಿಗೆ ಹಾಸ್ಪಿಟಲ್ಗೆ. ಹೆಚ್ಚಿದ್ರಿಂದ ಇದು ಮಕ್ಕಳದು ಆಪ್ರೇಷನ್ ಮಾಡ್ಕೋಬೇಕಂತೇಳಿ ಕರ್ಕೊಂಬಂದೇವ್ರಿ ಇಲ್ಲಿಗೆ. ಕರ್ಕೊಂಬಂದಾದ್ಮೇಲೆ ನಿನ್ನ BP ಶುಗರು ಅದೆಲ್ಲ ಕರೆಕ್ಟ್ ಇತ್ತು ರೀ. ಹುಡುಗಿದು ಆಪ್ರೇಷನ್ ಎಲ್ಲ ಚಂದ ಮಾಡ್ಯಾರ ರೀ ಡಾಕ್ಟರ್ಸ್.